ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಿವತ್ತು ನೆಲಕಡಲೆ ಚಿಕ್ಕಿ ಮಾಡ್ತಾಯಿದ್ದೀನಿ. ಯಾರಿಗೆ ಇಷ್ಟ ಇರೋಲ್ಲ ಹೇಳಿ ನೆಲಕಡಲೆ ಚಿಕ್ಕಿ ಅಂದರೆ? ನನಗಂತೂ ತುಂಬ ಇಷ್ಟಪ್ಪ. ಯೂಶ್ವಲಿ ಎಲ್ರಿಗೂ ಇಷ್ಟ ಇರುತ್ತಲ್ವ. ನೋಡಿ, ನಾನಿಲ್ಲಿ ಎಷ್ಟು ನೀವು ಅಳತೆ ತೊಗೊಳ್ತೀರೋ ಅದರಷ್ಟೇ ಸಕ್ಕರೆ ತೊಗೊಂಡ್ರೆ ಆಯಿತು, ಅಷ್ಟೇ ಇದಕ್ಕೆ ಅಳತೆ. ಕೇವಲ ಎರಡು ವಸ್ತುಗಳನ್ನ ಉಪಯೋಗಿಸಿ, ಸಾಮಗ್ರಿ ಉಪಯೋಗಿಸಿ ಮಾಡುವಂಥದ್ದು. ಇದು ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ. ನಾನಿಲ್ಲಿ 1 ಕಪ್ಪಷ್ಟು ನೆಲಕಡಲೆ ಬೀಜನ ತೊಗೊಂಡು ಒಂದು ತವಾದಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿತಾ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಅದು ಸ್ವಲ್ಪ ಒಂದು ಕಲರ್ ಗೊತ್ತಾಗತ್ತಲ್ಲ ನಿಮಗೆ, ರೋಸ್ಟ್ ಆಗಿದ್ದು ಲೈಟ್ ಬ್ರೌನ್ ಆಗುತ್ತೆ, ಅಷ್ಟರವರೆಗೆ ಹುರ್ಕೊಳ್ಬೇಕು. ಅದು ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಅದರ ಸ್ಕಿನ್ನನ್ನೆಲ್ಲ ತೊಗೊಂಡು ತೆಗಿಬೇಕು. ಕೈಯಲ್ಲಿ ಹೀಗೆ ಮಾಡಿದರೆ ಸ್ಕಿನ್ ಹೋಗುತ್ತೆ, ತುಂಬ ಈಸಿ ಇರುತ್ತೆ. ನೋಡಿ, ಈಗ ಹೀಗಾಗಿದೆ ನೋಡಿ. ನಾನು ಸಾಧಾರಣ 1/4 ಬೌಲಷ್ಟು, 1 ಬೌಲ್ ಅನ್ಬೋದು ಅಷ್ಟಾಗಿದೆ. ನಾನು ಅಷ್ಟು ತೊಗೊಂಡಿದ್ದೀನಿ ನೆಲಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಅಷ್ಟೇ ಅಳತೆಯಷ್ಟು ಸಕ್ಕರೆಯನ್ನು ನಾವು ತೊಗೊಳ್ಬೇಕು. ನಾನು ಇದನ್ನು ಈಗ ಒಂದು ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ನಾವು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೆಲಕಡಲೆನ. ನೋಡಿ, ನಾನು ಎಷ್ಟು ನೆಲಕಡಲೆ ತೊಗೊಂಡಿದ್ದೀನೋ ಅದೇ ಅಳತೆಯಲ್ಲಿ ಸಕ್ಕರೆ ತೊಗೊಂಡು ಒಂದು ಕಡೆಯಲ್ಲಿ ಸಕ್ಕರೆ ಹಾಕಿ, ಸಕ್ಕರೆನ ಒಂಚೂರು ನೀರೆಲ್ಲ ಏನೂ ಹಾಕಬಾರ್ದು, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಸಕ್ಕರೆ ಮಾತ್ರ, ಅದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕೈ ಆಡಿಸ್ತಾ ಅದನ್ನು ಚೆನ್ನಾಗಿ ಸಿರಪ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಾನೀಗ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ತರಿಯಾಗಿ ಮಿಕ್ಸಿಯಲ್ಲಿ. ಹೀಗಾಗಿದೆ. ಆವಾಗ ಈ ಸೈಡಿಗೆ ನಾನು ಸಿರಪ್ ಮಾಡಲಿಕ್ಕೂ ಇಟ್ಟಿದ್ದೀನಿ. ಸಿರಪ್ ಆಗ್ತಾಯಿದೆ, ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ. ನೋಡಿ, ಶುಗರ್ ಸಿರಪ್ ಹೀಗೆ ಆಗುತ್ತೆ. ಫುಲ್ ಮೆಲ್ಟ್ ಆದ ಮೇಲೆ ಹೀಗೆ ಬ್ರೌನ್ ಕಲರ್ ಆಗಿ ಹೀಗೆ ಫುಲ್ ಮೆಲ್ಟ್ ಆಗಬೇಕು. ಆವಾಗ ಗ್ಯಾಸ್ ಬಂದ್ ಮಾಡಿ ಬಿಡಬೇಕು. ನೋಡಿ, ಚೆನ್ನಾಗಾಯ್ತು ನೋಡಿ. ಶುಗರೆಲ್ಲ ಬೇಗ ಆಗುತ್ತೆ, ಇದು ಬೇಗ ಮೆಲ್ಟ್ ಆಗುತ್ತೆ. ಆಮೇಲೆ ಅದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಿಕ್ಸಿಯಲ್ಲಿ, ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ನೆಲಕಡಲೆ ಬೀಜ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಬಂದ್ ಮಾಡಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಬರೀರಿ ನಿಮಗೆಲ್ಲ ಹೇಗಾಯಿತು ಇದಂತ. ಮತ್ತು ಪೀನಟ್ಸಿಂದ ತುಂಬ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರಲ್ಲ, ನೀವೆಲ್ಲ ಏನು ಮಾಡ್ತೀರಿ ನೆಲಕಡಲೆ ಬೀಜದಿಂದ ಏನೇನು ಅದನ್ನು ನನಗೆ ಹೇಳಿ. ಸೊ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಹೀಗಾಗತ್ತೆ. ಮತ್ತು ಕೂಡಲೇ ಅದನ್ನು ಬಿಸಿ ಇರುವಾಗಲೇ ಇದನ್ನು ಮಾಡಬೇಕು. ಕೂಡಲೇ ತೆಗೆದು ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಒಂದು ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಹಾಕಿದರೆ ಆಗುತ್ತೆ. ನನ್ನ ಹತ್ರ ಬಟರ್ ಪೇಪರ್ ತಂದಿದ್ದು ಖಾಲಿಯಾಗಿತ್ತು. ಸೊ ಪ್ಲ್ಯಾಟ್ಫಾರ್ಮ್ ಚೆಂದ ಕ್ಲೀನ್ ಇರುತ್ತಲ್ಲ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೈಜಿನಿಕ್ ಮೇಯ್ನ್ ಅಲ್ವಾ. ಅದ್ರ ಮೇಲೆ ಇದನ್ನು ಹಾಕಿ ಒಂದು ಲೋಟದ ಹಿಂಬದಿಯಿಂದ ಅದನ್ನು ಹೀಗೆ ಚಪಾತಿ ಲಟ್ಟಿ ಮಾಡ್ತೀವಲ್ಲ ಹಾಗೆ ಅಗಲ ಮಾಡಬೇಕು. ತೆಳುವು ಇರಬೇಕಲ್ಲ, ಚಿಕ್ಕಿ ತೆಳು, ನಿಮಗೊಂದು ಗೊತ್ತಾಗುತ್ತಲ್ಲ ಒಂದು ತಿಕ್ನೆಸ್ ಎಷ್ಟು ಬೇಕಂತ, ಅಷ್ಟು ಇದು ಮಾಡಿ ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಾಯಿತು. ತುಂಬ ಈಸಿ, ತುಂಬ ಟೇಸ್ಟಿ. ನೀವೆಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಓಕೆ. ಮತ್ತು ಈಗ ನೋಡಿ, ಇದು ಬಿಸಿ ಇರುವಾಗಲೇ ಒಂದು ಚಾಕು ತೊಗೊಂಡು ಅದರಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕು, ಎಷ್ಟು ದೊಡ್ಡ ಬೇಕು ಪೀಸು. ಚಿಕ್ಕಿ ಯಾವಾಗಲೂ ಸಾಧಾರಣ ಚೌಕನಿರೋದಲ್ವ, ಅದೇ ಶೇಪಲ್ಲೇ ಕಟ್ ಮಾಡಿಕೊಂಡ್ರೆ ಚೆಂದ. ಎಷ್ಟು ಪೀಸ್ ಎಷ್ಟು ದೊಡ್ಡ ಇರಬೇಕು ಹಾಗೆ ಅದನ್ನು ನೀವೊಂದು ಚಾಕು ತೊಗೊಂಡು ಬಿಸಿರುವಾಗಲೇ ಹೀಗೆ ಗಾಯ ಹಾಕಿ ಅದಕ್ಕೆ ಇದು ಕಟ್ ಮಾಡಿ ಇಡಬೇಕು. ತಣ್ಣಗಾದ್ಮೇಲೆ ಅದು ಚೆನ್ನಾಗಿ ನಿಮಗೆ ತೆಗಿಯಕ್ಕೆ ಬರುತ್ತೆ. ಆರಿದ ಮೇಲೆ ಹೀಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗಲೇ ನೀವು ಹೀಗೆ ಚೆಂದ ಅದಕ್ಕೆ ಒಂದು ಗಾಯ, ಇದು ಯಾವ ಶೇಪಲ್ಲಿ, ಇದು ಚೌಕದಲ್ಲಿ ನೋಡಿ ಹೀಗೆ ನಾನು ಗಾಯ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ನೋಡಿ, ಕಟ್ ಮಾಡಲಿಕ್ಕೆ ಹೀಗೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣ್ತಾಯಿದೆಯಲ್ಲ ಚಿಕ್ಕಿ, ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಸ್ವಲ್ಪ ತಣ್ಣ ಆಗಲಿಕ್ಕೆ ಬಿಟ್ಟು, ತಣ್ಣಗಾದಮೇಲೆ ಅದನ್ನು ನೋಡಿ ಕೈಯೆಲ್ಲ ಹೀಗೆ ಇದು ಮಾಡಲಿಕ್ಕೆ ಬರುತ್ತೆ. ನೋಡಿ, ತುಂಬ ಕಟಕ್ ಕುರುಮ್ ಅಂತ ತುಂಬ ಟೇಸ್ಟಿಯಾಗಿದೆ. ಮಾಡಿದ ಕೂಡಲೇ ಟೇಸ್ಟ್ ಮಾಡೋಕ್ಕೆ, ರುಚಿ ನೋಡೋಕ್ಕಂತಲೇ ನಾನು ಸುಮಾರು ತಿಂದೆ. ನೋಡಿ, ಹೀಗೆ ನೋಡಿ ಎಷ್ಟು ಬೇಗ ಆಗ್ತಾ ಉಂಟು ನೋಡಿ. ಹೀಗೆ ಇದು ಕಟ್ಟಾಗತ್ತದು ನೋಡಿ, ತುಂಬ ಕಡಕ್ಕಾಗಿದೆ. ಹೀಗೆ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಈಗ ಚಳಿಗಾಲದಲ್ಲಿ ಚಿಕ್ಕಿ ಎಲ್ಲ ತುಂಬ ಚೆಂದ ಆಗುತ್ತೆ ತಿನ್ನೋಕ್ಕೆ. ಮತ್ತು ನೆಲಕಡಲೆ ಎಲ್ಲ ಒಳ್ಳೆಯದಲ್ವ ಹೆಲ್ತಿಗೆ. ಬಡವರ ಬಾದಾಮಿ ಕಡಲೆಕಾಳು ಅಂತ ಮಹಾತ್ಮ ಗಾಂಧಿಯವರು ಹೇಳಿದಾರಲ್ವ, ಸತ್ಯ ಅಲ್ಲ ಅದು. ತುಂಬ ಪ್ರೋಟೀನ್ ಇರುತ್ತೆ ಅದರಲ್ಲಿ, ಪೌಷ್ಟಿಕಾಂಶ ಇರುತ್ತೆ, ಮತ್ತು ಟೇಸ್ಟಿ ಕೂಡ ಆಗುತ್ತೆ. ನೋಡಿ, ಹೀಗೆ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಚಿಕ್ಕಿನ ಒಂದು ಡಬ್ಬದಲ್ಲಿ ಹಾಕಿಟ್ರೆ ತಿನ್ನೋಕ್ಕೆ ಚೆಂದ ಆಗುತ್ತೆ. ಸೊ ಚಿಕ್ಕಿ ಇಸ್ ರೆಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸನ್ನು ಬರೀರಿ. ಮತ್ತು ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟರವರೆಗೆ ನಾನು ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಬಾಯ್ ಬಾಯ್.